ಮತ್ತೆ ನಾವು ಒಂದು ಟೆಸ್ಟ್ ಎಲ್ಲ ಉಂಟು ನಮ್ಮದು 6 ಮಂತ್ ಒಮ್ಮೆ ಟೆಸ್ಟ್. ಸೊ ಅದೆಲ್ಲ ಈಗ ಮಾಡಿಸ್ಲಿಕ್ಕೆ ಉಂಟು, ಹಾಗೆ ಹೋಗಿ ಬರುವ ಅಂತೇಳಿ. ಹಾಗೆ ಯಜಮಾನರು ಸಹ ರಜೆಯಲ್ಲಿದ್ದಾರೆ, ಹಾಗೆ ಮತ್ತೆ ರಜೆಯಲ್ಲಿರೋದೆಲ್ಲ ಮಾಡಿ ಮುಗಿಸುವ ಅಂತೇಳಿ. ಇವರು ಎಂತ ಗೊತ್ತುಂಟಾ, ಒಂದು ನನ್ನ ಚಾಲೆಂಜ್ ಆಗ್ತದೆ, ನನ್ನ ಮಂಡೆಯಲ್ಲಿ ಅದೇ ಉಂಟು ಈಗ. ಅದೊಂದು ಬಾಡಿ ಸ್ಪ್ರೇ. ಯಾವುದು ಬಾಡಿ ಸ್ಪ್ರೇ ಹೆಸರು ಹೇಳಿ ಹಾಗಾದ್ರೆ ನೀವು ಹೆಸರು ಹೇಳಿ. ಒಂದು ನಿಮಿಷ, ಬಾಡಿ ಸ್ಪ್ರೇ ಹೆಸರು ಹೇಳಿ. ಅದಿಲ್ಲ ಹೆಸರು ನನಗೆ ಗೊತ್ತುಂಟು, ನನಗೆ ಗೊತ್ತುಂಟು ಹೆಸರು, ನನಗೆ ಗೊತ್ತುಂಟು ಹೇಳಿ. ಅದೇ ನೆನಪು ಮಾಡಿ. ಅದರಲ್ಲಿ 4 ಬರ್ತದೆ ಬಾಡಿ ಸ್ಪ್ರೇ, ಗೊತ್ತಾಯ್ತಲ್ಲ. ಅದು ಎಂತ ಇದೆ ಅಂದರೆ ಅಲ್ಲಿ ಸ್ವಲ್ಪ ಕನ್ಫ್ಯೂಸ್ ಆಯಿತು. ನಾನು 5 ಅಂತ ಹೇಳಿದ್ದೆ, ಅವ್ರು ಚಾಲೆಂಜ್ ಹಾಕಿದ್ರು ನನ್ನ ಹತ್ರ. ನೀನು 5 ಅಂತ ಹೇಳಿದ್ದೆ, ನಾನು 4 ಅಂತ ಹೇಳ್ತೇನೆ. ಅದರಲ್ಲಿ 5 ಇದ್ದರೆ ನಾನು ನಿನಗೆ 1000 ಕೊಡ್ತೇನೆ, 4 ಅಂತ ಹೇಳಿದರೆ ನೀನು ನನಗೆ 1000 ಕೊಡಬೇಕು ಅಂತ ಹೇಳಿದರು. ಈಗ ನಾನು ಅವರಿಗೆ 1000 ಕೊಡಬೇಕು. ಆದರೆ ಅದರ ಹೆಸರು ಹೇಳಿ ಹೆಸರು ಅವ್ರಿಗೆ ಗೊತ್ತಿಲ್ಲ, ಹೆಸರು ನಂಗೆ ಗೊತ್ತಿಲ್ಲ, ಮರ್ತೋಯ್ತು. ನನಗೆ ಒಟ್ಟಳೆ ಉಂಟು, ಬರುದಿಲ್ಲ, ತುಂಬ ಕನ್ಫ್ಯೂಸ್ ಆಗ್ತಾ ಉಂಟು. ಸೊ ಇರಲಿ, ಈಗ 1000 ಧರ್ಮಕ್ಕೆ ಹೋಗ್ತದ ಅಂತ ಆಲೋಚನೆ ಮಾಡೋದು. ಧರ್ಮಕ್ಕೆ 1000 ಹೋಗ್ತದ ಗೊತ್ತಿಲ್ಲ. ಇವರು ಆಗ ವಿಚಾರ ಮಾಡ್ತಾ ಇದ್ದಾರೆ, ಕೊಡು ಅಂತ ಚಾಲೆಂಜ್ ಹಾಕಿದ್ರು ನೋಡಿ. ಅದರಲ್ಲಿ ನಾನು ತಪ್ಪಿ, ಅದರಲ್ಲಿ ಒಂದು ಇತ್ತಲ್ಲ ಎಕ್ಸ್ಟ್ರಾ, ಅದೊಂದು 1 ಎಕ್ಸ್ಟ್ರಾ ಇತ್ತು. ಅದು ಬಾಡಿ ಸ್ಪ್ರೇ ಯಾವುದು ಗೊತ್ತುಂಟಾ, 4 ಅಂತ ಹೇಳಿದ್ದೆ ನಾನು. ಅವರು ಅಲ್ಲಿ ನಾನು 5 ಉಂಟು ಅಂತ ಹೇಳಿದೆ, ಆದರೆ ಅವರು ಹೇಳ್ತಾರೆ 4 ಇರೋದು ಬಾಕ್ಸಲ್ಲಿ ಅಂತ. ಅದೊಂದು ಎಕ್ಸ್ಟ್ರಾ ಇದ್ದದ್ದು ಓಲ್ಡ್ ನಮ್ಮದು. ಯಾವುದು ಇದು ಗೊತ್ತಾಯ್ತಲ್ಲ, ಇದು ಎಕ್ಸ್ಟ್ರಾ ಇದ್ದದ್ದು. ಇದು 4 ಬಂದಿದೆ ಬಾಕ್ಸಲ್ಲಿ. ಹಾಗಾಗಿ ಈಗ ನನ್ನ 1000 ರೂಪಾಯಿ ಲಾಸ್ ಆಗ್ತಾ ಉಂಟು. ಅವರು ಹೇಳಿದ್ದು ಕರೆಕ್ಟ್, ನಾನು ಹೇಳಿದ್ದು ತಪ್ಪಾಗಿದೆ. ಎಂತ ಮಾಡಿದ್ರು ಕರೆಕ್ಟ್. ಗೈಸ್ ಒಳ್ಳೆ ಉಂಟಾಯ್ತು ಇದು ಬಾಡಿ ಸ್ಪ್ರೇ, ತಗೊಳ್ಬಹುದು. ತುಂಬ ಸ್ಮೆಲ್ ನಿಲ್ತದೆ, ಒಳ್ಳೇದುಂಟು ತುಂಬ. ನಾವು ಜಾಸ್ತಿ ಅದನ್ನೇ ಯೂಸ್ ಮಾಡೋದು. ಹಾಗಾಗಿ ಮೊನ್ನೆ ನಾವು ಹೋಗಿದ್ದೇವಲ್ಲ ಇಲ್ಲಿಗೆ ರಿಲಯನ್ಸಿಗೆ, ಸೊ ಅಲ್ಲಿಂದ ತಗೊಂಡಿದ್ದೀವಿ. ರಿಲಯನ್ಸಲ್ಲಿ ಡಿ ಮಾರ್ಟಲ್ಲಿ ತಗೊಂಡದ್ದು. ಅದ್ರ ಸ್ಮೆಲ್ ಉಂಟಲ್ಲ ಒಳ್ಳೆ ನಿಲ್ತದೆ. ಈಗ ನಾವು ಹೊರಟದ್ದು, ಇನ್ನು ಲೇಟ್ ಆಗ್ತದೆ. ಯಾಕೆ ಹೇಳಿದರೆ ಮಳೆ ಕೂಡ ಬರ್ತಾ ಉಂಟು, ಬೇಗ ಹೋಗಿ ಬರೋಣ. ನಂದು ಟೆಸ್ಟ್ ಅಂತ ಹೇಳಿ 6 ಮಂತಿಗೆಲ್ಲ ಒಂದು ಟೆಸ್ಟಿಂಗ್ ಎಲ್ಲ ಮಾಡ್ತೇನೆ ನಂದು. ಹಾಗಾಗಿ ಅದನ್ನು ಮಾಡಿಸಿ ಬರುವ ಅಂತೇಳಿ. ಹಸ್ಬೆಂಡ್ ರಜೆಯಲ್ಲಿ ಕೂಡ ಇದ್ದಾರೆ, ಒಂದು ಈ ಕೆಲಸ ಮಾಡಿ ಮುಗಿಸಿ ಬರುವ ಅಂತೇಳಿ ಹೊರಡು. ಮತ್ತೆ ಲೇಟ್ ಆಗ್ತದೆ, ಮಳೆ ಬರ್ತಾ ಉಂಟಲ್ಲ. ಹಾಗೆ ನಮ್ಮ ಗದ್ದೆ ಎಲ್ಲ ತೋರಿಸ್ಲಿಕ್ಕಿತ್ತು ಗೈಸ್. ಮತ್ತೆ ನೋಡುವ, ಸಾಧ್ಯ ಆದರೆ ಈವ್ನಿಂಗ್ ತೋರಿಸ್ತೇನೆ. ಮತ್ತೆ ಬೆಳಿಗ್ಗೆಲ್ಲ ಈ ಗುಜರಿದೆಲ್ಲ ಸಾಮಾನೆಲ್ಲ ಕೊಟ್ಟು ಆಗಿ ಸ್ವಲ್ಪ ಲೇಟೆಲ್ಲ ಆಯಿತು ನಮ್ಮದು. ಹಾಗೆ ಇಲ್ಲಿ ಬರ್ತಾರೆ ನಮಗೆ, ಈಗ ಗಾಡಿಯಲ್ಲೆಲ್ಲ ಬರ್ತಾ ಇದ್ದಾರೆ. ಹೇಳಿ ಅದನ್ನು ತಿಪ್ಪಿ ಹೇಳಿ ಅವ್ರು ಚಂದ ಹೇಳ್ತಾರೆ, ಚಿನ್ನ ಹೇಳ್ತಾಳೆ ಚಂದದು. ತಿಪ್ಪಿ ಬೇಕಾ ತಿಪ್ಪಿ ಅಂತ ಅದು ಬಂದಿದ್ರು. ಮತ್ತು ಗುಜರಿ ಎಲ್ಲ ಒಂದು ಕ್ಲೀನ್ ಆಯಿತು, ಸಮಾಧಾನ ಆಯಿತು. ಸೊ ಈಗ ನಾವು ಹೊರಡ್ತೇವೆ, ಈವ್ನಿಂಗ್ ಸಿಗುವ. ಓಕೆ, ಹಾಂ. ತಲೆಗೆ ಸ್ನಾನ ಮಾಡಿದ್ದು, ಸೊ ಅದಕ್ಕೋಸ್ಕರ ಹೀಗೆ ಹೇರನ್ನು ಬಿಟ್ಟಿದ್ದೆ. ಅದು ಸ್ವಲ್ಪ ಡ್ರೈ ಆಗ್ತದಲ್ಲ. ಮತ್ತು ನಾನು ಇದೆಲ್ಲ ಯೂಸ್ ಮಾಡೋದಿಲ್ಲ, ಹೇರ್ ಡ್ರೈ ಮಾಡೋದಿಲ್ಲ, ಯಾವುದು ಯೂಸ್ ಮಾಡೋದಿಲ್ಲ ನಾವು. ಈಗ ಸ್ವಲ್ಪ ಹೊತ್ತು ಕೂದಲು ಬಿಡೋದು. ಮತ್ತು ನೋಡಿ ಇದನ್ನು ಸಿಡ್ಕೊಂಡಿದ್ದೀನಿ ಕ್ಲಿಪ್ಪು. ಮತ್ತು ಈಗ ಮಿಡ್ಲೇಡ್ ಹಾಕಿ ಮ್ಯಾಚಿಂಗ್ ಸರಿ, ಮ್ಯಾಚಿಂಗ್ ನನಗೆ ತುಂಬ ಇಷ್ಟ ಮ್ಯಾಚಿಂಗ್ ಹಾಕಿ. ಮತ್ತು ಇದು ಸಹ ನೀವು ನೋಡ್ಬೋದು, ಇದು ನನ್ನ ಟೀ ಶರ್ಟ್ ಫ್ಲಿಪ್ಕಾರ್ಟಿಂದ ತಗೊಳ್ಳೋದು ಎಲ್ಲ. ಈಗ ಅದರಲ್ಲಿ ಹೆಚ್ಚಾಗಿದೆ, ಈಗ ಅದರಲ್ಲಿ. ಮತ್ತು ಈಗ ಮತ್ತೊಂದು ಯಾವುದ್ರಲ್ಲಿ ನಂದು ಆ್ಯಪ್ ಮಿಂತ್ರ, ಅದೆರಡರಲ್ಲಿ ತೆಗೆಯೋದು. ಮತ್ತು ಬೇಗ ಕೂಡ ಬರ್ತದೆ ಕೂಡ. ಮತ್ತು ಅಮೆಝಾನ್ ಇಲ್ಲ, ಬೇಗ ಬರ್ತದೆ. ಮತ್ತು ಅಮೆಝಾನ್ ಇಲ್ಲ, ಅದನ್ನು ನೋಡಲಿಕ್ಕೆ ಹೋಗುದಿಲ್ಲ ಅವರಲ್ಲಿ. ಆ ಕಡೆ ಎಲ್ಲ ಬರುವುದಿಲ್ಲ, ಅದಕ್ಕೆ ಬೇಡ ಅಂತೇಳಿ ಅವರಿಗೆ ಕೊಡೋದು. ನೋಡಿ ಇದರಲ್ಲಿ ನಾನು 2 ಕಲರ್ ತಗೊಂಡಿದ್ದೀನಿ. 2 ಅಲ್ಲ, ಸಾರಿ, ಇದರಲ್ಲಿ 3 ಕಲರ್ ಚೆಂದ ಉಂಟು. ನನಗೆ ತುಂಬ ಇಷ್ಟ ಆಯಿತು. ನನಗೆ ATMಗೆ ಸಹ ಹೋಗ್ಲಿಕ್ಕೆ ಉಂಟು ಅಲ್ಲ, ನೆನಪುಂಟಲ್ಲ ATMಗೆ ಹೋಗ್ಲಿಕ್ಕೆ ಉಂಟು. ಮತ್ತು ಹೋಗಿ ಮತ್ತೆ ಬರೋದು. ನಾವು ಹೊರಡುವಾಗಲೇ ಲೇಟ್ ಆಯಿತು. ಲೇಟ್ ಅಂತ ಹೇಳಿದರೆ ಬೆಳಿಗ್ಗೆ ಕೆಲಸ ಇರ್ತದಲ್ವ, ಹಾಗೆ ಲೇಟ್ ಆಗ್ತದೆ. ಇಷ್ಟೇ ಬೇಗ ಹೊರಡುವ ಅಂತ ಹೇಳಿದರೆ ಅದು ಆಗೋದಿಲ್ಲ. ಮತ್ತು ನಾನು ಒಂದು ಬಾತ್ರೂಮಲ್ಲಿ ಸ್ನಾನ ಮಾಡ್ತಿದ್ದೆ, ಗಂಡ ಒಂದು ಬಾತ್ರೂಮಲ್ಲಿ ಸ್ನಾನ ಮಾಡ್ತಿದ್ರು. ಕಾಲ್ ಬೆಲ್ ಆಗ್ತಾ ಉಂಟು. ಕೊನೆಗೆ ಗೊತ್ತಾಯಿತು ಗ್ಯಾಸಿನವರು ಬಂದು ಹೋದರು ಅಂತ. ನಾಳೆ ಬರುವರು. ಇವರು ಒಂದು ಬಾತ್ರೂಮಲ್ಲಿದ್ದರು, ನಾನೊಂದು ಬಾತ್ರೂಮಲ್ಲಿದ್ದೆ. ಹಾಗೆ ಕಾಲಿಂಗ್ ಬೆಲ್ ಕೇಳ್ತಿತ್ತು. ನಮಗೆ ಮೇನ್ ಟಾಮಿ ಬೊಗಳ್ತಾನಲ್ಲ, ಪೌ ಅಂತ, ಅವನೇ ಮೈನು. ಬಿಡುತ್ತೇ ಇಲ್ಲ, ಕಂಟಿನ್ಯೂ ಬಿಡಲಿಲ್ಲ ಅವನು.
ನಂಗೆ ಗೊತ್ತಾಯ್ತು ಯಾರು ಬಂದಿದ್ದಾರೆ ಅಂತ. ಅದೇ ಗ್ಯಾಸ್ ಹೋಯ್ತೇನೋ, ನಾಳೆ ಬರ್ತಾರೆ, ನಾನು ತೊಂದರೆ ಇಲ್ಲ. ಟೆಸ್ಟ್ ಎಲ್ಲ ಮಾಡಿಸಿ ಆಮೇಲೆ ಮನೆಗೆ ಬರೋದು. ಮತ್ತು ಬೇರೆ ಎಲ್ಲಿಗೆ ಹೋಗ್ಲಿಕ್ಕಿಲ್ಲ, ಅಂದರೆ ಈ ಟೈಮಿಗೆಲ್ಲ ಬೇರೆ ಎಲ್ಲಿಲ್ಲ ಅಲ್ಲ ಹೋಗ್ಲಿಕ್ಕೆ. ಉಂಟಲ್ಲ ಹೋಗೋಣ. ಹಾಂ, ಡ್ರೈ ಫಿಶ್ ಸ್ವಲ್ಪ ತಗೊಂಡಿರ್ಬೇಕು ಮಳೆಗಾಲಕ್ಕೆ. ಮತ್ತು ಅಷ್ಟು ಮೀನು ಸಿಗೋದಿಲ್ಲಲ್ಲ, ಒಳ್ಳೆ ಇಲ್ಲಿ ಫ್ರೆಶ್ ಉಂಟು ನೋಡಿ ತಗೊಳ್ಬೇಕು. ಸ್ವಲ್ಪ ಸಹ ಅದು ಊಟಕ್ಕೆಲ್ಲ ಒಳ್ಳೆ ಆಗ್ತದೆ. ನಮ್ಮ ಚಿನ್ನುಗೆಲ್ಲ ಭಾರಿ ಇಷ್ಟ ಸ್ವೀಟಿಗೆಲ್ಲ ಅದನ್ನು ಫ್ರೈ ಮಾಡೋದು ಅಂತೇಳಿ. ಪರಿಮಳವೇ ಬೇರೆ, ಇವರಿಗೆ ಕೂಡ ತುಂಬ ಇಷ್ಟ. ಆದರೆ ಇವರು ಮೊದಲ ತೆಗಿಲಿಕ್ಕೆ ಬಿಡ್ತಿಲ್ಲ, ಇದು ಬೇಡ ಇಲ್ಲಿ ಒಣಗಿಸ್ತಾರೆ ಎಲ್ಲ ಹೇಳ್ತಿದ್ರು. ಮತ್ತು ಈಗ ನಾವು ಅದನ್ನು ಸರಿ ವಾಶ್ ಮಾಡಬೇಕಷ್ಟೇ. ಮಂಗಳೂರಿನಲ್ಲಿ ತೆಗೆಯುವುದಿಲ್ಲ, ಅಂದರೆ ಒಳ್ಳೆ ಕಡೆದು ನೋಡಿ ತಗೊಳ್ಬೇಕಾಗ್ತದೆ. ಹಾಗೆ ಪರಿಚಯ ಇರುವವರಲ್ಲಿ ತಗೊಳ್ಳೋದು. ಅದು ಬ್ಲಡ್ ಒಂದು ಕಷ್ಟ ಇತ್ತಲ್ಲ, ಕಷ್ಟ ಆಯಿತು. ಅದೊಂದು ಕಷ್ಟ ಉಂಟು. ಚೆನ್ನಾಗಿ ಇದು ಫುಲ್ ಕುಡಿದು ಈಗ ಹೊಟ್ಟೆ ಫುಲ್ ಆಯಿತು. ಈಗ ನೀರು ತುಂಬ ಕುಡಿಬೇಕಲ್ಲ ಸ್ಕ್ಯಾನಿಂಗ್ಗೆ ತುಂಬ ನೀರು ಕುಡಿಬೇಕಂತ. ಹಾಗೆ ಅಲ್ಲಿ ಕುತಳಿಸ್ತಾರೆ, ನೀರು ಕುತಳಿಸಿ ಬರ್ತಾರೆ ಡಾಕ್ಟರ್. ಈಗ ನಾವು ಊಟಕ್ಕೆ ಬಂದದ್ದು ಮಧ್ಯಾಹ್ನ ಆಯಿತು. ರೆಸ್ಟೋರೆಂಟಿಗೆ ಬಂದಿದ್ದೇವೆ. ನಮ್ಮ ಆ್ಯಸ್ ಯೂಶ್ವಲ್ ಎಲ್ಲಿದೆ ಗೊತ್ತುಂಟ, ಇಲ್ಲಿ ಗ್ರೀನ್ ಪಾರ್ಕಿಗೆ ಬಂದದ್ದು. ಇಲ್ಲಿ ಊಟ ಮಾಡಿ ಹೋಗುದು. ನೀವೆಂತ ಬಂತು ಮೊಬೈಲಲ್ಲಿ? ಕೋಣದಲ್ಲಿ 2 ಕಡೆ ಅಂಗನವಾಡಿ ಗೋಡೆ ಕುಸಿದು 2 ಮನೆ ಏನಾಗಲಿಲ್ಲ ಅಂತ. ಪಾವು ಗ್ರಾಮದ ಹೇಮಾವತಿ ಎಂಬರ ಮನೆ ತಡೆಗೋಡೆ ಕುಸಿದು ಬಿದ್ದಿತ್ತು. ಇವರದು ವರದಿ ಒಪ್ಪಿಸ್ತಾ ಇದ್ದಾರೆ. ನಮ್ಮ ಲಿಮಿಟ್ಸ್ ಅಲ್ಲಿ ಏನೆಲ್ಲ ಆಗಿದೆ. ನಿಮ್ಮೆಂತ ಫಿಶ್ ತಾಲಿ ತಗೊಳ್ಳೋದ ಅವರಿಗೆ? ಮತ್ತೆ ನೀರು ದೋಸೆ, ಫಿಶ್ ತಾಲಿ ಅದಕ್ಕೆಂತ ನೀರು ದೋಸೆ ಅಂತ. ಮತ್ತೆ ಇದೊಂದು ಫಿಶ್ ಅಂತ ಕೊಟ್ಟಿದ್ದಾರೆ, ಗುಳ್ಳೆ ಸುಕ್ಕ, ಎಟ್ಟಿ ಚಟ್ನಿ, ಸುಮಾರು ಐಟಮ್ ಇರ್ತದೆ. ಇದು ಬೊಂಡಸ್ ಫ್ರೈ ನೋಡಿ. ಇದಂತ ಹೇಳುದು ಮರವೈ ಸುಕ್ಕ, ಎಟ್ಟಿ ಚಟ್ನಿ. ಇದು ಮೀನು, ಒಣಗಿ ಮೀನು ಸಾರು ಅದೆಲ್ಲ ಉಂಟು. ಒಣ ಮೀನು ಸಾರು, ರಸಂ, ಬೆಂಡೆಕಾಯಿ. ಅದು ಯಾರಿಗೆ ಬೇಡದ್ದು, ಬೆಂಡೆಕಾಯಿ ಯಾರು ತಿನ್ನುದಿಲ್ಲ ಅದು. ಅವರಿಗೆ ಇದು ಮೀನು ನೋಡಿ, ಮೀನು ರಸ. ನಮ್ಮ ಮ್ಯಾನೇಜರ್ ಆಯ್ ಮಾಡಿ, ನಮ್ಮ ಮ್ಯಾನೇಜರ್ ಬಂದರು. ಸ್ಮಾರ್ಟ್ ಗ್ರೀನ್ ಪಾರ್ಕ್ ಬಾರ್ ಅಂಡ್ ರೆಸ್ಟೋರೆಂಟ್ ಇಂದು ಮ್ಯಾನೇಜರ್ ಬಂದು ಬಿರಿಯಾನಿ, ಎಗ್ ಬಿರಿಯಾನಿ. ಇದು ಅಂಜಲ್ ಫ್ರೈ ನೋಡಿ. ಮತ್ತು ಇದೊಂದು ರಾಜ ಸ್ಪೆಷಲ್. ಇದೊಂದು ಹೀಗೆ ಟೈಮ್ ಪಾಸಿಗೆ ತಗಲಿದ್ದದು. ಇದು ಎಗ್ ಬಿರಿಯಾನಿ. ಫ್ರೆಂಡ್ಸ್, ಈಗ ಬಂದದ್ದು ನೋಡಿ. ಇವಳೊಂದು ಕೂಗುದು ನೋಡಿದ್ರೆ ಉಂಟಲ್ಲ, ಸುಮ್ಮನೆ ಕೂಗ್ತಾಳೆ. ಹೌದು, ನೀನು ಊಟ ಮಾಡಿ ಬಂದೆ, ಅದಕ್ಕೆ ಊಟ ಉಂಟಾ? ಅದಕ್ಕೆ ಊಟ ಉಂಟು, ತಂದಿದ್ದೇನೆ. ಇದು ಬಿಸ್ಕಿಟ್ ಹಾಕಿದ್ದೇನೆ ನಾನು ನೋಡಿ. ಅದು ಬೇಡ, ಅವಳಿಗೆ ಊಟ ಬೇಕಿಲ್ಲ. ಅದಕ್ಕೆ ಅವಳಿಗೆ ನನಗೆ ಬೇಗ ನಾನು ಮಾತನ್ನು ಮುಗಿಸ್ತೇನೆ ಆಯ್ತಾ. ಈಗ ಅವಳಿಗೆ ಊಟ ಕೊಡ್ಲಿಕ್ಕೆ ಉಂಟು ಫ್ರೆಂಡ್ಸ್, ಬೇಗ ಮಾತನ್ನು ಮುಗಿಸ್ತೇನೆ. ಲೈಟ್ ಹಾಕ್ಬೇಕಾ? ಈಗ ಫುಲ್ ಕತ್ತಲೆ ಆಗಿದೆ. ಎಂತ ಮಳೆ ಫ್ರೆಂಡ್ಸ್, ಜೋರು ಗಾಳಿ ಮಳೆ ಅಂತ ಹೇಳಿದ್ರೆ ನಮಗೆ ಇದು ಎಂತ ಮಾರ್ಕೆಟಿಗೆ ಹೋಗುವ ಅಂತ ಹೇಳಿತ್ತು, ಫಿಶ್ ಮಾರ್ಕೆಟಿಗೆ. ಮತ್ತು ಹೋಗ್ಲಿಕ್ಕೆ ಆಗುದಿಲ್ಲ, ಕಾರಿಂದ ಇಳಿಲಿಕ್ಕೆ ಆಗುದಿಲ್ಲ, ಅಷ್ಟು ಜೋರು ಮಳೆ ಉಂಟು. ಹಾಗೆ ನಾವು ಹೋಗಲಿಲ್ಲ, ಬರುವಾಗ ಸಹ ಸ್ಲೋ ಆಗಿ ಬಂದದ್ದು. ಮತ್ತು ಸ್ವಲ್ಪ ನಮಗೆ ATMಗೆಲ್ಲ ಹೋಗಲಿತ್ತು, ಅಲ್ಲಿ ಹೋಗಿ ಬರೋದು ಎಷ್ಟು ಹೊತ್ತಾಯಿತು ನೋಡಿ. ಟೈಮ್ ಆಯಿತು, 4 ಗಂಟೆ ಕಳೀತು. 4 ಕಾಲ ಆಯಿತು ಗಂಟೆ. ಇವಳಿಗೆ ನಾನೀಗ ಹಾಕಿದ್ದೇನೆ ಬಿಸ್ಕಿಟ್, ಅದು ತಿನ್ನುವುದಿಲ್ಲ. ಅವಳಿಗೆ ಊಟ ಬೇಕು, ಊಟ ತಂದಿದ್ದೇನೆ, ಪಾರ್ಸಲ್ ತಂದಿದ್ದೇನೆ. ನೀನು ಅಮ್ಮನೊಟ್ಟಿಗೆ ಹೋಗು, ನೀನು ಅಮ್ಮನೊಟ್ಟಿಗೆ, ಅಮ್ಮ ಕೊಡ್ತಾ ಊಟ. ಹೋಗು ಅಮ್ಮನೊಟ್ಟಿಗೆ ಹೋಗು, ಅಮ್ಮನೊಟ್ಟಿಗೆ ಹೋಗು. ಪರ್ಷಿಯನ್ ಕ್ಯಾಟ್ ತಕೊಳ್ಳಿಕ್ಕೆ ಉಂಟು. ಹಾಗಾಗಿ ನಾನೀಗ ಪರ್ಷಿಯನ್ ಕ್ಯಾಟ್ ತಂದ್ರೋದಲ್ಲಿ ಇವಳಿಗೆ ಎಲ್ಲಿ ಬೇಜಾರಾಗ್ತಾನೆ ಅಂತ ಹೇಳಿ ಎದುರುದು ನಾನು. ನನಗೆ ಗೊತ್ತಿಲ್ಲ, ಯಾಕೆಂದರೆ 1 ವಾರ ಕಷ್ಟ ಆಗ್ಬೋದು. ಅದಕ್ಕೋಸ್ಕರ ತುಂಬ ಆಲೋಚನೆ ಮಾಡುದು, ಪರ್ಷಿಯನ್ ಕ್ಯಾಟ್ ಒಂದು ಬೇಕು ಅಂತ ಹೇಳಿತ್ತು. ಈಗ ಇವಳೆಂತ ಮಾಡ್ತಾಳೆ ಆ ದೇವರಿಗೆ ಗೊತ್ತು. ಅದು 1 ವಾರ ಸೆಟ್ ಆಗಲಿಕ್ಕೆ ಕಷ್ಟ ಇರ್ಬೋದು. ಮತ್ತೆ ನೋಡುವ ಏನೆಲ್ಲ ಕಥೆ ಅಂತೇಳಿ. ಹಾಗೂ ಇನ್ನು ಸ್ವೀಟಿ ಸಹ ಬರ್ಲಿಕ್ಕೆ ಆಯಿತು. 4 ಗಂಟೆಗೆ ಸ್ವೀಟಿ ಬರ್ತಾಳೆ. ಮತ್ತು ಚಿನ್ನದು ಕೂಡ ಸ್ಕೂಲ್ ಇದು ಕಾಲೇಜ್ ಬಸ್ ಬರಲಿಕ್ಕೆ 5 ಗಂಟೆಗೆ ಬರ್ತದೆ, 4:45ಗೆ. ಹೋದ ಕೆಲಸ ಎಲ್ಲ ಆಯಿತು ಫ್ರೆಂಡ್ಸ್. ಹಾಗೆ ಹೋದ ಕೆಲಸ ಆಗಲಿಲ್ಲ, ಒಂದು ಕೆಲಸ ಬಾಕಿ ಆಗಿದೆ. ಮೀನು ತರಲಿಕ್ಕೆ, ಒಣ ಮೀನು. ಅದು ಬಿಡಿ, ಅದು ಪರವಾಗಿಲ್ಲ. ಅದು ತರಬೇಕಣ್ಣ. ಮತ್ತೆ ಒಳ್ಳೆ ಕೆಲಸ ಆಯಿತು. ಸುಮ್ಮನೆ ಮಳೆಗೆ ಹೋಗ್ಲಿಕ್ಕೆ ಕಾರಿಂದ ಇಳಿಲಿಕ್ಕೆ ಇಂಟ್ರೆಸ್ಟ್ ಇಲ್ಲ ಸ್ವಲ್ಪ ಕೂಡ. ಮತ್ತೆ ಹೇಳಿದಾಗೆ ನಮ್ಮದು ಕಾರ್ ಈಚೆ ಪಾಸ್ ಆಗುವಾಗ ನನಗೆ ಗೊತ್ತಿಲ್ಲ, ಅದಕ್ಕೆ ನಾನು ಈ ವಿಡಿಯೋದಲ್ಲಿ ಇರ್ತೇನೆ. ಇಬ್ಬರು ರಿಕ್ಷಾದಲ್ಲಿ 2 ಲೇಡೀಸ್
ಮುಸ್ಲಿಮ್ಸ್ ಪಾಪ ನಮ್ಮ ನೋಡಿ ಬಗ್ಗಿ ಬಂದು ವಿಶ್ ಮಾಡಿದ್ರು ಹೀಗೆ. ನನಗೆ ಪರಿಚಯ ಇಲ್ಲ, ಹಾಗೆ ವಿಡಿಯೋ ನಮ್ಮ ಬ್ಲಾಗ್ಸ್ ನೋಡ್ತಾರೆ ಏನೋ ಮುದ್ದು ಸಂಸಾರ ಅಂತ ಹೀಗೆ ಮಾಡಿದ್ರು. ಆಗ ಅವರಿಗೆ ವಿಡಿಯೋದಲ್ಲಿ ಕೂಡ ನಾನು ವಿಶ್ ಮಾಡಿದ್ರು ಆಯ್ತಾ. ನಮಗೆ ಗೊತ್ತಿಲ್ಲ ಯಾರು ಹೇಳಿ, ನಮ್ದು ಕಾರಿಚೆ ಪಾಸ್ ಆಯ್ತು, ಅವರು ಈ ಕಡೆಯಿಂದ ಸ್ವಲ್ಪ ವಿಶ್ ಮಾಡಿದ್ರು. ವಿಡಿಯೋದ ಮುಖಾಂತರ ಅವರಿಗೆ ನಾನು ಕೃತಜ್ಞತೆ ನೀಡುತ್ತೇನೆ. ತುಂಬಾ ಖುಷಿ ಆಯ್ತು. ತುಂಬಾ ರಿಕ್ಷಾ ಟರ್ನ್ ಹೀಗೆ ಆಗುವಾಗ ಇವರು ಪುನಃ ತಿರುಗಿ ನೋಡ್ತಾರೆ. ನಾನಿಲ್ಲಿ ಆಚೆ ಡ್ರೈವ್ ಮಾಡ್ತಿರ್ತಾರಲ್ಲ, ನೀವು ಈ ಕಡೆ ನೋಡಿ ಅಂತೇಳಿ ಅವರು ಸ್ವಲ್ಪ ಹೊತ್ತು ರಿಕ್ಷಾವನ್ನು ಡ್ರೈವರ್ ಹತ್ರ ಹೇಳಿದ್ರೇನ ಸ್ವಲ್ಪ ನಿಲ್ಲಿಸಿ ಅಂತ ಡ್ರೈವರ್ ಅಲ್ಲಿ ಸ್ಲೋ ಮಾಡಿದ್ರು. ಹಾಗೆ ನಮ್ಮ ನೋಡಿ ಅವರು ಒಂಥರ ಎಕ್ಸೈಟ್ ಆದ್ರು. ಹಾಗೆ ತುಂಬಾ ಖುಷಿ ಆಯ್ತು ಅವರಿಗೆ ಕೂಡ ನಮ್ಮ ನೋಡಿ. ಹಾಗೆ ನಾನು ಒಂದು ನಿಮ್ಮಲ್ಲಿ ಎಲ್ಲರಲ್ಲಿ ವಿನಂತಿ, ನಾವು ಗಾಡಿಯಲ್ಲಿ ಹೋಗುವಾಗ ನೀವು ಕೂಡ ಗಾಡಿಯಲ್ಲಿ ಇರ್ತೀರಿ, ಸೊ ಯಾರು ಕೂಡ ಇಂಥದ್ದೆಲ್ಲ ಮಾಡಬೇಡಿ, ಗಾಡಿ ನಿಲ್ಲಿಸಿ ಮಾತಾಡೋದು ಅಂತ ಇದ್ರೆ ಹೋಗುವ ಇದ್ರಲ್ಲೊಂದು ವಿಶ್ ಮಾಡಿ ಇದು ಕೈ ಇತ್ತು ಸಾಕು, ಅಲ್ಲಿ ನಿಲ್ಲಿಸಿ ಮಾತಾಡುವಂಥದ್ದೆಲ್ಲ ಬೇಡ. ಯಾಕೆ ಎಲ್ಲಿಯಾದ್ರೂ ಬೇರೆ ಪ್ಲೇಸ್ ಅಲ್ಲಿ ಸಿಕ್ಕಿದ್ರೆ ಓಕೆ ಅಲ್ವಾ? ಹೌದು, ರನ್ನಿಂಗ್ ಅಲ್ಲಿ ಸಡನ್ ಗಾಡಿ ನಿಲ್ಲಿಸಬಾರ್ದು. ಸಡನ್ ಗಾಡಿ ರನ್ನಿಂಗ್ ಅಲ್ಲೆಲ್ಲ ಸಡನ್ ಗಾಡಿ ನಿಲ್ಲಿಸಬೇಡಿ, ಅದು ಎಲ್ಲರಿಗೂ ಕೂಡ ತೊಂದರೆ ಆಗ್ತದೆ, ಹಿಂದೆ ಗಾಡಿನವರಿಗೆ ಮತ್ತೆ ಮುಂದೆ ಕೂಡ. ಹಾಗೆ ನೀವು ನಮ್ಮನ್ನು ಎಲ್ಲಿ ನೋಡಿದ್ರು ಕೂಡ ಗಾಡಿಯನ್ನೊಂದು ನಿಲ್ಲಿಸಬೇಡಿ, ಖಾಲಿಯೊಂದಿಗೆ ದೂರದಿಂದ ವಿಶ್ ಮಾಡಿ, ಎಲ್ಲಿಯಾದ್ರೂ ಸಿಕ್ಕಿದ್ರೆ ಮಾತಾಡುವ. ಓಕೆ ಫ್ರೆಂಡ್ಸ್, ಈ ವಿಡಿಯೋನ ನಾನು ಇಲ್ಲಿಗೆ ಇವತ್ತಿನ ಒಂದು ನಂದು ಇದೊಂದು ಪುಟ್ಟ ಬ್ಲಾಗು ನಮ್ಮೆಲ್ಲರಿಗೆ ಇಷ್ಟ ಆಗಿರ್ಬೋದು ಎಂದು ಭಾವಿಸ್ತೇನೆ. ಇಷ್ಟವಾದಲ್ಲಿ ಲೈಕ್, ಶೇರ್, ಕಮೆಂಟ್ ಮಾಡಿ. ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡುವವರು ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಬಾಯ್. ಸೀದಾ ಹೋಗಿ ಮಲಗಿದೆ, ಯಾರ ಸುದ್ದಿ ಬೇಡ ಅಂತ. ನೋಡಿ ಲೈಟ್ ಹಾಕಲ್ಲಿ ಅವಳಿಗೆ ಊಟ ಹಾಕ ನೋಡಿ, ಅವಳದ ಕತ್ತೆ ನೋಡಿ ಮಗು. ಸುಮ್ಮನೆ ಯಾರ ನಿಮ್ಮದೆಲ್ಲ ವಿಷಯ ಬೇಡ, ನೀವು ಊಟ ಕೊಡುದು. ಬಾ ಮಗು ಬಾ, ಬೆಳಿಗ್ಗೆಲ್ಲ ಹಾಕಿ ಹೋದದೀಗ